ಬ್ಯೂಟಿ ಹೆಲ್ತ್ ಫ್ಯಾಷನ್ ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳು ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳು ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರೋಗ್ರಾಮ್ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ಸೊ ಫ್ರೆಂಡ್ಸ್, ಇವತ್ತು ಫೇರ್ ಆ್ಯಂಡ್ ಲವ್ಲಿಯ ಸ್ಪೆಷಲ್ ಗೆಸ್ಟ್ ದಿವಾಸ್ ಫೋಟೋಗ್ರಫಿಯ ಓನರ್ ಆಗಿರುವಂತಹ ವೇಣು ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಮಸ್ಕಾರ ಮ್ಯಾಮ್. ಸೊ ಮೈನ್ಲಿ ಫೋಟೋಗ್ರಫಿ ಅಂದರೆ ಏನು ಅಂತ ಹೇಳ್ತೀರಾ? ಮ್ಯಾಮ್, ಫೋಟೋಗ್ರಫಿ ಅಂದರೆ ಏನಾದರೂ ಒಂದು ಆಬ್ಜೆಕ್ಟ್ನ ಈಗ ಸೆರೆ ಹಿಡಿಯೋದೇ ಫೋಟೋಗ್ರಫಿ. ಈಗ ನಾವಿಬ್ಬರು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಬೇರೆ ಏನೋ ಆಪ್ಷನ್ ಇಲ್ಲ ನಮಗೆ. ಸೊ ಫೋಟೋಗ್ರಫಿ ಬಂದು ಒಂದು ಮೀಡಿಯಾ, ನಮ್ಮೆಲ್ಲ ಮೆಮ್ರೀಸ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದಕ್ಕೆ. ಈಗೆಲ್ಲೋ ಹೋಗ್ತೀವಿ, ಏನೋ ಮಾಡ್ತೀವಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಜ್ಞಾಪಕ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅಟ್ಲೀಸ್ಟ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಶೇರ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ನನ್ನ ಪ್ರಕಾರ ಫೋಟೋಗ್ರಫಿ ನಮ್ಮ ಫ್ಯೂಚರ್ ಜನ್ರೇಷನ್ ಆಗಿರ್ಬೋದು. ಈಗ ನಮ್ಮ ತಾತ ಆಗಿರೋ ಅಂತ ನಾವು ನೋಡೇ ಇಲ್ಲ. ಸೊ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಸೊ ಅವರೆಲ್ಲ ಹೆಂಗಿದ್ರು ನಮ್ಮ ಓಲ್ಡ್ ಜನ್ರೇಷನ್ ಅಂತ ನೋಡೋಕ್ಕೆ ನಮಗೇನೋ ಆಪ್ಷನ್ ಇರಲಿಲ್ಲ. ಸೊ ಈ ಜನ್ರೇಷನಲ್ಲಿ ನಮಗೆ ಆಪ್ಷನ್ ಇದೆ. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ತಂದೆ ಹಿಂಗಿದ್ರು, ನಮ್ಮ ತಾಯಿ ಹಿಂಗಿದ್ರು, ಸೊ ನಮ್ಮ ತಾಯಿ ಮಾಡಲ್ಲು, ನಮ್ಮ ತಂದೆ ಫೋಟೋಗ್ರಾಫರು, ಈ ಥರ ಏನಾದರೂ ತಿಳ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ಔಟ್ ಮಾಡೋಕ್ಕೆ. ಈಗ ಹಳೆ ಕಾಲದಲ್ಲಾದರೆ ಸ್ಟ್ಯಾಚುಗಳನ್ನ ಎಲ್ಲ ಇದು ಮಾಡ್ತಾಯಿದ್ರು. ಈಗ ಅಷ್ಟೊಂದು ಕಷ್ಟಪಡೋಕ್ಕೆ ಯಾರೂ ರೆಡಿ ಇಲ್ಲ. ಸೊ ಫೋಟೋಗ್ರಫಿ ಅಂತ ಹೇಳಿದ್ರೆ ನಮ್ಮ ಹಳೆ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಮೆಮೊರಿನ ಮೆಲ್ಕಾಕಿರುವಂತಹ ಒಂದೇ ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಇದನ್ನು, ಅಥವಾ ಒಂದು ಅಸ್ತ್ರ ಆಯುಧ ಏನು ಬೇಕಾದರೂ ಹೇಳ್ಬೋದು ಇದನ್ನು. ಆ್ಯಂಡ್ ಫೋಟೋಗ್ರಫಿನಲ್ಲಿ ಇವಾಗ ತುಂಬಾ ಪ್ಯಾಷನ್ ಆಗಿಬಿಟ್ಟಿದೆ ಫೋಟೋಗ್ರಫಿ ಅನ್ನೋದು. ಯಾರು ನೋಡಿದ್ರು ಪೋರ್ಟ್ಫೋಲಿಯೋ ಮಾಡಿಸ್ತಾರೆ, ಅಥವಾ ಇವಾಗ ಮದುವೆ ಸೆಟ್ ಆಯಿತು ಅಂದರೆ 3 ಮಂತ್ಸಿಂದನೇ ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗ್ ಮಾಡ್ಬೋದು. ಇವಾಗ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಆಚೆ ಬರೋಕ್ಕೆ ಸ್ವಲ್ಪ ಜನ ನಾಚ್ಕೊಳ್ಳೋರು, ಇವಾಗ ಅದ್ರದ್ದು ಫೋಟೋಗ್ರಫಿ ಮಾಡಿಸ್ತಾರೆ, ಮೆಟರ್ನಿಟಿ ಫೋಟೋಶೂಟ್ಸ್. ಸೊ ಅದ್ರ ಬಗ್ಗೆ ಹೇಳಿ, ಇವಾಗಿನ ಟ್ರೆಂಡ್ ಹೇಗಿದೆ ಫೋಟೋಗ್ರಫಿ? ಮ್ಯಾಮ್, ಈಗ ಟ್ರೆಂಡ್ ಬಂದು ಪ್ರೀ ವೆಡ್ಡಿಂಗ್ ಶೂಟ್ಸು ತುಂಬ ಜಾಸ್ತಿ ಟ್ರೆಂಡಿಂಗ್ ಈಗ. ಸೊ ಈಗ ಫ್ಯಾಷನ್ ಇಂಡಸ್ಟ್ರಿ ಅದು ಇದೆಲ್ಲ ಬಿಟ್ಟರೆ, ಸೊ ಪರ್ಸ್ನಲ್ ಲೈಫು ಈಗ ಜನರಲ್ ಆಗಿ ತೊಗೊಂಡ್ರೆ ಪ್ರೀ ವೆಡ್ಡಿಂಗ್ ತುಂಬ ಟ್ರೆಂಡಿಂಗಲ್ಲಿದೆ ಈಗ. ಸೊ ಈಚ್ ಆ್ಯಂಡ್ ಎವ್ರಿ ಕಪಲ್ 99% ಎಲ್ಲ ಪ್ರೀ ವೆಡ್ಡಿಂಗ್ ಆಪ್ ಮಾಡ್ತಾರೆ. ಸೊ ಪ್ರೀ ವೆಡ್ಡಿಂಗ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಅವ್ರಿಗೂ ಏನೇನೋ ಆಸೆಗಳಿರುತ್ತೆ. ಸೊ ಲಾಂಗ್ ರನ್ ರಿಲೇಷನ್ಶಿಪ್ಪು. ಸೊ ಅಪ್ಪ ಅಮ್ಮನ ಬಿಟ್ಟು ಆಚೆ ಬರೋಕ್ಕಾಗೋದು ಅದೇ ಒಂದು ದಿನ. ಸೊ ಒಬ್ರೊಬ್ರದ್ದು ಒಂದೊಂದು ಥರ ಇರುತ್ತೆ. ಆ ಥರನೂ ಹೇಳೋಕ್ಕಾಗೋದಿಲ್ಲ. ಅವ್ರ ಪ್ಲ್ಯಾನ್ಸ್ ಇರುತ್ತೆ, ಪ್ರಿಪ್ರೇಷನ್ಸ್ ಇರುತ್ತೆ. ಈಗ ವಾಟ್ಸಪ್ ಇನ್ವೈಟೀಸ್ ಕಳಿಸ್ಬೇಕಾಗತ್ತೆ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಬೇಕಾಗತ್ತೆ. ಸೊ ಬರೀ ಟೆಕ್ಸ್ಟ್ ಶೇರ್ ಮಾಡೋದಕ್ಕಿಂತ ವಿತ್ ಫೋಟೋಗ್ರಾಫ್ ಶೇರ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ಪ್ರೀ ವೆಡ್ಡಿಂಗ್ ಈಗ ತುಂಬ ಟ್ರೆಂಡಿಂಗ್ ಆಗಿದೆ. ಆ್ಯಂಡ್ ಇವಾಗ 5 ಮಿನಿಟ್ಸ್ ಸಾಂಗ್ ಶೂಟ್ ಥರನೂ ಕೂಡ ಇವಾಗ ಮಾಡ್ತಾ ಇದ್ದಾರೆ ವೀಡಿಯೋಸು. ಸೊ ಹೇಗೆ ಅಂದರೆ ಸಾಂಗ್ಸಲ್ಲಿ ಏನು ಹೀರೋಯಿನ್ ಶೂಟ್ಸ್ ಇರುತ್ತೋ, ಸೊ ಅದಕ್ಕಿಂತ ಚೆನ್ನಾಗೇ ಜಾಸ್ತಿನೇ ಮಾಡ್ತಾ ಇದ್ದಾರೆ ಇವಾಗ. ಸೊ ಆ ಟ್ರೆಂಡ್ ಹುಟ್ಟಿದ್ದು ಹೇಗೆ ಬಂತು? ಅದು ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಅಂತ ಮಾಡಿದ್ದು ಒಂದು 5 years ಮುಂಚೆ. ಸೊ ಹರೀಶ್ ಅಂತ ಒಬ್ಬರು ಕ್ಲೈಂಟು. ಸೊ ಹಿ ವಾಸ್ ಇಂಟು ಆ್ಯಕ್ಟಿಂಗ್ ಅದು ಇದು. ಸೊ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಏನೋ ಸ್ಪೆಷಲ್ ಆಗಬೇಕು ಅಂತ. ಸೊ ಆ್ಯಕ್ಟಿಂಗಲ್ಲಿ ತುಂಬ ಪ್ಯಾಷನ್ ಇತ್ತು. ಅವ್ರು ಆ್ಯಕ್ಟಿಂಗಲ್ಲಿ ಫಿಲಮಲ್ಲಿ ಚಾನ್ಸ್ ಸಿಗಲಿಲ್ಲ, ಹಂಗೆ ಏನೇನೋ ಆಯಿತು. ಸೊ ಅಟ್ಲೀಸ್ಟ್ ಹಿ ವಾಂಟೆಡ್ ಟು ಆ್ಯಕ್ಟ್ ವಿತ್ ಹಿಸ್ ವೈಫ್, ಟು ಬಿ ವೈಫ್. ಸೊ ಸರಿ, ಹಿಂಗೇನೋ ಪ್ಲ್ಯಾನ್ ಮಾಡೋ ಸರ್, ಇನೋವೇಟಿವ್ ಆಗಿ ಏನೋ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ರು. ಸೊ ಹಿಂಗೆ ಲೊಕೇಶನ್ ನೋಡಿದ್ವಿ, ಲೊಕೇಶನ್ಗೆ ಹೋದ್ವಿ. ಅಲ್ಲಿ ಅದೇ ಆ ಪ್ರೀ ವೆಡ್ಡಿಂಗ್ ಶೂಟು ನಡೀತಾ ಇತ್ತು. ಸೊ ಹಾಗೆ ವಿಡಿಯೋನೂ ಶೂಟ್ ಮಾಡೋ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಆ ಪ್ಲ್ಯಾನ್ ಮಾಡಿದಾಗ ಏನಂದರೆ, ಅವ್ರು ಮೈನಾದ ಯಾವುದೋ ಒಂದು ಸಾಂಗ್ ಸೆಲೆಕ್ಟ್ ಮಾಡಿದರು. ಆ ಸಾಂಗ್ಗೆ ಲಿಪ್ಸಿಂಕು ಅದು ಇದೆಲ್ಲ ಮಾಡಿಕೊಂಡು, ಅಲ್ಲೇ ತೆಪ್ಪಾಯಿತು, ಅದು ಇದು ವಾಟ್ರ್ ರಿವರ್ ಇತ್ತು. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ವಿ. ಸೊ ಅದು ಹಂಗೆ ವೈರಲ್ ಆಯಿತು. ಸೊ ಈಗ ಈಚ್ ಆ್ಯಂಡ್ ಎವ್ರಿ ಒನ್ ಪ್ರೀ ವೆಡ್ಡಿಂಗ್ ಮಾಡೋಕ್ಕೆ, ಅಂದರೆ ಪ್ರೀ ವೆಡ್ಡಿಂಗ್ ವಿಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾವೇ ಸ್ಟಾರ್ಟ್ ಮಾಡಿದಂತಲ್ಲ, ನಮಗಿಂತ ಮುಂಚೆ ಇನ್ನೂ ಮಾಡ್ತಾಯಿದ್ರು. ಬಟ್ ಆ ಟೈಮಲ್ಲಿ ತುಂಬ ಪೀಕಾಗಿ ಸ್ಟಾರ್ಟ್, ಒಂದು 5 years ಮುಂಚೆ ವಿಡಿಯೋ ಸ್ಟಾರ್ಟ್ ಆಗಿದ್ದು ಈ ಥರ ಮಾಡೋದಕ್ಕೆ. ಆ್ಯಂಡ್ ಅದನ್ನು ನೋಡಿದ್ರೆ ನಮಗೇನೆ ಖುಷಿ ಆಗ್ತಾ ಇರುತ್ತೆ. ಸೊ
ಲಾಸ್ಟ್ ಎಂಡಿಂಗ್ವರೆಗೂ ಮೆಮೊರೀಸ್ ಇರೋದು ನೀವು ಹೇಳಿದಾಗ ನೆಕ್ಸ್ಟ್ ಜನ್ರೇಷನ್ವರೆಗೂ ಕ್ಯಾರಿ ಔಟ್ ಆಗುತ್ತೆ. ಸೊ ಫೋಟೋಗ್ರಫಿ ಅಂತ ಹೇಳಿದ್ರೆ ತುಂಬಾ ಟೆಕ್ನಿಕಲ್ ವೈಸಲ್ಲಿ ತುಂಬಾ ತಿಳ್ಕೊಬೇಕು. ಇವಾಗ ನಾವು ಫೋಟೋಗ್ರಫಿ ಮಾಡ್ತೀವಿ ಅಂತ ಹೇಳಿದ್ರೆ ಸೆಲ್ಫಿ ತೆಕ್ಕೊಂಡಂಗಲ್ಲ, ಅಥವಾ ಏನೋ ಒಂದು ಲೆನ್ಸ್ ಇಟ್ಕೊಂಡು ಫೋಟೋ ತೆಗ್ದಂಗಲ್ಲ. ಮೇಯ್ನ್ಲಿ ಫೋಟೋಗ್ರಫರ್ ಆಗಬೇಕು ಅಥವಾ ಫೋಟೋಗ್ರಫಿ ಅಂತ ಹೇಳಿದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಮ್ಯಾಮ್ ಮೇನ್ ಡೆಡಿಕೇಶನ್ ಲೆವೆಲ್ ಇರಬೇಕು. ಸೊ ಡೆಡಿಕೇಶನ್ ಇದ್ದರೆ ಈಗ ಫೋಟೋಗ್ರಫಿ ಮೇಲೆ, ಯಾಕಂದರೆ ಇದು ಒಂದಿನಕ್ಕೆ ಕಲಿಯೋಂಥ ಕೆಲಸ ಅಲ್ಲ. ಈಗ ಎಷ್ಟು ಆಲ್ಮೋಸ್ಟ್ ನಾನು ಅಂದರೆ ನಮ್ಮದು ಇದು ಫ್ಯಾಮಿಲಿ ಬಿಸ್ನೆಸ್ ಅಂದ್ರೂ ಇನ್ನು ಡೈಲಿ ಕಲಿತಾನೆ ಇರ್ತೀನಿ. ಸೊ ಈಗ ಅಂದರೆ ಡೈಲಿ ಬ್ಲ್ಯಾಂಕ್ ಔಟ್ ಆಗ್ತೀವಿ, ಡೈಲಿ ಹೊಸ ಐಡಿಯಾಸ್ ಬರ್ತಾ ಇರುತ್ತೆ. ಸೊ ಇಷ್ಟು ಗೊತ್ತಿದ್ರು ಒಂದೊಂದು ಸರಿ ನಮ್ಗೆ ಏನು ತೆಗಿಬೇಕಂತಲೇ ಗೊತ್ತಾಗೋದಿಲ್ಲ. ದಿನ ಲರ್ನಿಂಗ್ ಫೋಟೋಗ್ರಫಿ. ಸೊ ನಾವು ಒಂದು ಕ್ಯಾಮ್ರಾ ತೊಗೊಂಡಿದ್ದ ತಕ್ಷಣ ಫೋಟೋಗ್ರಾಫರ್ ಆಗೋಕ್ಕಾಗೋದಿಲ್ಲ. ಅದರೊಳಗೂ ತುಂಬ ಟೆಕ್ನಿಕಲ್, ಫಸ್ಟ್ ಟೆಕ್ನಿಕಲ್ ಬಂದು ಏನು ಆಲ್ಮೋಸ್ಟ್ ಬೈಕ್ ಕಲಿಯೋತಾರ ಅಷ್ಟೇ. ಸೊ ಬೈಕ್ ಕಲಿಯೋದು ಈಸಿ. ಸೊ ಅದನ್ನು ಲೇಲಾಡಕ್ಕೆ ಹೋದಾಗ ಯಾವ ಥರ ಡ್ರೈವ್ ಮಾಡಬೇಕು, ಅಥವಾ ಏನು ಆಫ್ ರೋಡಾಗಿ ಹೋದಾಗ ಯಾವ ಥರ ಡ್ರೈವ್ ಮಾಡಬೇಕು, ಮೇನ್ ರೋಡಲ್ಲಿ ಯಾವ ಥರ ಡ್ರೈವ್ ಮಾಡಬೇಕು. ಸೊ ಈ ಥರ ಇರುತ್ತೆ ಫೋಟೋಗ್ರಫಿಯಲ್ಲೂ. ಸೊ ಒಂದೊಂದು ಆಬ್ಜೆಕ್ಟು ಅಥವಾ ಒಂದೊಂದು ಲೊಕೇಶನ್ಗೆ ಹೋದಾಗೂ ಅಲ್ಲಿ ಯಾವ ಲೆನ್ಸಸ್ ಯೂಸ್ ಮಾಡಬೇಕು. ಈಗ ನೀವು ಲ್ಯಾಂಡ್ಸ್ಕೇಪ್ ಎಲ್ಲಾದರೂ ಮೌಂಟೇನ್ಸ್ ಥರ ಇದೆ ಲೊಕೇಶನಲ್ಲಿ, ವೈಡ್ ಆ್ಯಂಗಲ್ ಚೆನ್ನಾಗಿರುತ್ತೆ. ಸೊ ಈಗ ಇನ್ಸೆಕ್ಟ್ನ ತೆಗಿಬೇಕು, ಅದು ಚಿಕ್ಕ ಚಿಕ್ಕ ಮೈಕ್ರೋ ಆಬ್ಜೆಕ್ಟ್ಸ್ನ ತೆಗಿಬೇಕು, ಆವಾಗ ಮ್ಯಾಕ್ರೋ ಲೆನ್ಸಸ್ ಯೂಸ್ ಮಾಡಬೇಕಾಗತ್ತೆ. ಈಗ ಫ್ಯಾಷನ್ ಶೂಟ್ ಬಂದಾಗ 50mm ಲೆನ್ಸ್ ಅಂತ ಇದೆ, ಅದು ಒಳ್ಳೆ ಪೋರ್ಟ್ರೇಟ್ ಲೆನ್ಸು. ಸೊ ಈ ಥರ ಡಿಫ್ರೆಂಟ್ ಫೋಟೋಗ್ರಫಿಗೆ ಡಿಫ್ರೆಂಟ್ ಲೆನ್ಸಸ್ ಇರುತ್ತೆ. ಅಥವಾ ವೈಲ್ಡ್ ಲೈಫ್ಗೆ ಹೋದರೆ 800mm ಬೇಕಾಗುತ್ತೆ, 400mm ಬೇಕಾಗುತ್ತೆ ಬರ್ಡ್ ಫೋಟೋಗ್ರಫಿಗೆ. ಸೊ ಈ ಥರ ಅಂದರೆ ಇಟ್ಸ್ ಅ ಹ್ಯೂಜ್ ಸಬ್ಜೆಕ್ಟ್ ಆ್ಯಕ್ಚುಲಾಗಿ. ಸೊ ಫೈನ್ ಆರ್ಟ್ಸ್ ಆ್ಯಕ್ಚುಲಾಗಿ ಫೋಟೋಗ್ರಫಿಗೆ ಫೈನ್ ಆರ್ಟ್ಸ್ ಇದೆ, ಅಂದರೆ ಫೈನ್ ಆರ್ಟ್ಸ್ ಕಾಲೇಜಸ್ ಇದೆ, ಕಾವಲ್ ಇದೆ. ಸೊ ಮೆನಿ ಅಕಾಡೆಮೀಸ್ ಇದೆ, ಯೂನಿವರ್ಸಿಟೀಸ್ ಇದೆ ಫೋಟೋಗ್ರಫಿಗೆ. ಸೊ ಅವ್ರಿಗೆಲ್ಲ ನಾವು ಕಾಂಪಿಟೇಷನೇ ಕೊಡೋಕ್ಕಲ್ಲ. ಅವ್ರದ್ದು ಇನ್ವಾಲ್ವ್ಮೆಂಟ್ ಅಷ್ಟು ಜಾಸ್ತಿ ಇರುತ್ತೆ. 5 years ಆಫ್ ಫೋಟೋಗ್ರಫಿ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ. ಸೊ ಅವ್ರು ಬೆಳಗ್ಗೆ ರಾತ್ರಿ ಬರೀ ಫೋಟೋಗ್ರಫಿದೆ, ಟೀಚಿಂಗ್ಸ್ ಇರುತ್ತೆ. ಸೊ ಅವ್ರವ್ರ ಲೆವೆಲ್ ಮೇಲೆ. ಬಟ್ ಈಗ ಪರ್ಸ್ನಲ್ ಲೆವೆಲಲ್ಲಿ ಹೇಳ್ಬೇಕಂದ್ರೆ, ಕಮರ್ಷಿಯಲಿ ಹೇಳ್ಬೇಕಂದ್ರೆ ತುಂಬ ಕಷ್ಟ, ಸರ್ವೈವಲ್ ತುಂಬ ಕಷ್ಟ. ಆದರೆ ಇದೊಂದನ್ನೇ ನಂಬ್ಕೊಂಡು ಮಾಡೋದು ತುಂಬ ಕಷ್ಟ. ಬಟ್ ನಮಗೆ ಬೇರೆ ಏನೋ ಕೆಲಸ ಗೊತ್ತಿಲ್ಲ, ಸೊ ಫೋಟೋಗ್ರಫಿನೇ ಮಾಡಬೇಕು. ಸೊ ಫೋಟೋಗ್ರಫಿ ಅನ್ನೋದು ಒಂದು ಆರ್ಟ್ ಸರ್, ನಿಜವಾಗ್ಲೂ. ಸೊ ಒಂದು ನೋಡಿದ ತಕ್ಷಣ ಅದ್ರಿಗೆ ಒಂದು ಆ್ಯಂಗಲ್ ಬರಬೇಕು. ಅಥವಾ ಇವಾಗ ಫೋಟೋಗ್ರಫಿ ಅಂತ ಹೇಳಿದ್ರೆ ಮೊದಲು ಏನೋ ಕ್ಯಾಮ್ರಾ ಇದ್ದಿದ್ದೇ ಬೇರೆ ಥರ, ಇವಾಗಿರೋ ಕ್ಯಾಮ್ರಾನೇ ಬೇರೆ ಥರ. ದಿನಕ್ಕೆ ಲೆನ್ಸ್ ಚೇಂಜ್ ಆಗ್ತಾ ಇದೆ. ಆ ಲೆನ್ಸ್ ಚೇಂಜ್ ಆಗೋದಿಲ್ಲ, ಆ್ಯಕ್ಚುಲಿ ಟೆಕ್ನಾಲಜಿ ಚೇಂಜ್ ಆಗ್ತಾಯಿದೆ. ಈಗ ಒಂದು 1970s 80s ಎಲ್ಲ 90sವರೆಗೂ ಹೇಗಿತ್ತು ಅಂದರೆ ನೆಗೆಟಿವ್ ಫಾರ್ಮ್ಯಾಟಲ್ಲಿತ್ತು. ಸೊ ಫೋಟೋಗ್ರಾಫರ್ ಏನು ಶೂಟ್ ಮಾಡ್ತಾನೆ ಅಂತ ಯಾರೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಹೆಂಗೇನೋ ಒಂದು ಕ್ಲಿಕ್ ಮಾಡಿದ ತಕ್ಷಣ 100 ಜನ ಅಂದರೆ ಯಾರು ಶೂಟ್ ಮಾಡಿರ್ತಾರೋ ಅವ್ರು ಇಮಿಡಿಯೇಟ್ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಇದಕ್ಕೆ ಮುಂಚೆ ಎಲ್ಲ ಏನಿತ್ತು ಅಂದರೆ ತುಂಬ ಕಷ್ಟ ಇತ್ತು ಫೋಟೋಗ್ರಫಿ ಕಲಿಯೋದು. ಸೊ ಈಗ ಎಲ್ಲರೂ ಫೋಟೋಗ್ರಾಫರು, ಎಲ್ಲರ ಹತ್ರ ಕ್ಯಾಮ್ರಾ ಅದು ಏನಕ್ಕಂದರೆ ಡಿಜಿಟಲ್ ಟೆಕ್ನಾಲಜಿ. ಸೊ ಅಲ್ಲಿ ತೆಗೆದಿದ ತಕ್ಷಣ ನೋಡ್ತಾರೆ, ಇಷ್ಟಾರೆ ಇಟ್ಕೊತಾರೆ, ಇಲ್ಲಾಂದರೆ ಡಿಲೀಟ್ ಮಾಡ್ತಾರೆ. ಬಟ್ ಫಸ್ಟೆಲ್ಲ ಆ ಥರ ಇಲ್ಲ, ಬರೀ 36 ಫ್ರೇಮು. ಸೊ 36 ಫ್ರೇಮೂ ಪರ್ಫೆಕ್ಟಾಗೇ ತೆಗಿಬೇಕು. ಸೊ 36 ಫ್ರೇಮ್ ತೆಗಿಲಿಲ್ಲ ಅಂದರೆ ಅಂದರೆ ಅವಾಗ ಎಷ್ಟು ₹120 ಇತ್ತು ರೋಲ್ ಒಂದು. ಆ ₹120 ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ ₹120 ಇತ್ತು ರೋಲು. ₹120 ರೋಲಲ್ಲಿ ಒಂದು ಫ್ರೇಮ್ ಮಿಸ್ ಆಯಿತು ಅಂದರೆ ಸೊ ಅಲ್ಲಿ ಆಲ್ಮೋಸ್ಟ್ ಒಂದು 8 to 10 rupees ಲಾಸ್ ಆದಂಗೆ. ಸೊ ಅದನ್ನು ಡೆವಲಪಿಂಗ್ ಮಾಡಿಸ್ಬೇಕಾಯ್ತು, ಪ್ರಿಂಟ್ ಹಾಕ್ಸ್ಬೇಕಾಯ್ತು. ಅವಾಗೆಲ್ಲ ತುಂಬ ಕಷ್ಟ ಆಯಿತು. ಬಟ್ ಈಗ ತುಂಬ ಈಸಿ ಇದೆ ಟೆಕ್ನಾಲಜಿ. ನೀವು ಹೇಳ್ದಾಗೆ ಚಿಕ್ಕ ವಯಸ್ಸಲ್ಲಿ ನೆಗೆಟಿವ್ ಇತ್ತು. ಸೊ ಕಾಯ್ತಾ ಇದ್ವಿ ಫೋಟೋ ಹೆಂಗೆ ಬರುತ್ತೆ, ಅವರು ಕತ್ಲೆ ರೂಮಲ್ಲಿ ತೊಗೊಂಡೋಗಿ ಡಿಮ್ ಲೈಟಲ್ಲಿ ಅದು ಪ್ರಿಂಟ್ ಹಾಕಿ ತಂದು ಫೋಟೋ ಕೊಡೋವರೆಗೂ. ಇವಾಗ ಎಲ್ಲ ನೀವು ತೆಗೆದ ತಕ್ಷಣ ಪಕ್ಕದಲ್ಲಿ ಬಂದು ನೋಡ್ತಾರೆ, ಚೆನ್ನಾಗಿಲ್ಲ, ಈ ಪೋಸಿಂಗ್ ಕೊಡಬೇಕು, ಆ ಪೋಸಿಂಗ್ ಕೊಡಬೇಕು ಅಂತ. ಸೊ ಇವಾಗ ವೆಡ್ಡಿಂಗ್ ಅಂತ ಬಂದರೆ ಪ್ರೀ ವೆಡ್ಡಿಂಗ್ ಮಾಡ್ತಾರೆ. ಅಥವಾ ಇವಾಗ ನಿಮ್ಮ ಟೀಮಲ್ಲಿ ದಿವಾಸ್ ಫೋಟೋಗ್ರಫಿನಲ್ಲಿ ಎಷ್ಟು ಜನ ಟೀಮ್ ವರ್ಕ್ ಮಾಡ್ತೀರಾ? ಟೀಮ್ ಕೋಆರ್ಡಿನೇಷನ್ ಹೇಗಿದೆ? ಮ್ಯಾಮ್ ನಮ್ಮ ಟೀಮಲ್ಲಿ ಈಗ 12 people ಇದ್ದಾರೆ. ಸೊ 12 people ಇದ್ದು ಈಗ ನಮಗೆ ತುಂಬ ಜಾಸ್ತಿ ಆಯಿತು ವರ್ಕ್ ಅಂದರೆ ಸ್ವಲ್ಪ ಔಟ್ಸೋರ್ಸ್ ಮಾಡ್ತೀವಿ. ಸೊ ಅಷ್ಟೊಂದು ರಿಸ್ಕು ತೊಗೊಂಡು ಮಾಡ್ತಾರಲ್ಲ ಈಗ. ಸೊ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡ್ತೀವಿ. 12 people ಇದ್ದಾರೆ ಟೀಮಲ್ಲಿ. ಸೊ ಎಲ್ಲ ಎನರ್ಜೆಟಿಕ್. ಸೊ ಕೆಲಸ ಕಲಿಬೇಕು ಅಂತ ಬಂದಿರೋರು ಸ್ವಲ್ಪ ಜನ ಇದ್ದಾರೆ. ಸೊ ಕೆಲಸ ಗೊತ್ತಿರೋರು ಸ್ವಲ್ಪ ಜನ ಇದ್ದಾರೆ. ಬಿಟ್ಟೋಗಿದ್ದವರು ಸೇರ್ಕೊಂಡಿರೋರು ಸ್ವಲ್ಪ ಜನ ಇದ್ದಾರೆ. ಸೊ ಒಂದು 12 people ಬಂದು ಕಾನ್ಸ್ಟೆಂಟು, ಅದು ಏನು ಸೈಕಲ್ ಹೋಗ್ತಾ ಇರುತ್ತೆ. ಹೊಸಬ್ರೊಂದು 6 ಜನ ಬರ್ತಾರೆ, ಹಳಬ್ರೊಂದು 6 ಜನ ಬಿಟ್ಟು ಹೋಗ್ತಾರೆ. ಸೊ ಈ ಥರ ಹೋಗ್ತಾ ಇರ್ತಾರೆ. ನಿಂತ ನೀರು ಯಾವುದೂ ಇಲ್ಲ, ಹರಿಯೋ ನೀರು ಯಾವತ್ತೂ. ಸೊ ಇವಾಗ ಫೋಟೋಗ್ರಫಿ ಅಂತ ಬಂದಾಗ ಇವಾಗ ನಾನು ಹೇಳ್ದಾಗ ಟ್ರೆಂಡ್ ಆಗಿದೆ. ಇವಾಗ ಹುಟ್ಟಿದ ಮಕ್ಕಳಿಂದನೂ ತೆಗಿಸ್ತಾರೆ. ಹುಟ್ಟೋ ಮಕ್ಕಳಿಗೆ ಅಂತ ಫೋಟೋ ತೆಗಿಬೇಕಾದ್ರೆ ತುಂಬಾನೇ ನಾಜೂಕಾಗಿ ತೆಗಿಬೇಕು, ಪೇಷನ್ಸ್ ಬೇಕು. ಅವ್ರು ಎದ್ದೇಳದ್ ಕಾಯ್ಬೇಕು, ನಗೋದ್ ಕಾಯ್ಬೇಕು, ಅಳೋದ್ ಕಾಯ್ಬೇಕು. ಒನ್ ಆಫ್ ದ ಆಲ್ಮೋಸ್ಟ್ ಬೇಬಿ ಫೋಟೋಗ್ರಾಫ್ ಮಾಡೋದು ಹೆಂಗಿರ್ತಾರೆ, ವೈಲ್ಡ್ ಲೈಫ್ ಫೋಟೋಗ್ರಾಫ್ ಮಾಡೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಅದಕ್ಕೆ ಎಷ್ಟು ಕಾಯಬೇಕು, ಇದಕ್ಕೂ ಅಷ್ಟೇ ಕಾಯಬೇಕು. ಇಲ್ಲಿ ಸ್ಟುಡಿಯೋಲ್ಲಿ ಕಾಯ್ತಾ ಇರ್ತೀವಿ, ಅಲ್ಲಿ ಏನು ಜಂಗಲಲ್ಲಿ ಕಾಯ್ತಾ ಇರ್ತೀವಿ ಅಷ್ಟೇ. ಸೊ ನಾನೇನು ವೈಲ್ಡ್ ಲೈಫ್ ಸ್ಪೆಷಲಿಸ್ಟ್ ಅಲ್ಲ, ಆಮೇಲೆ ಬೇಬಿ ಸ್ಪೆಷಲಿಸ್ಟ್ ಅಲ್ಲ.
ಬಟ್ ಜನರಲ್ ಆಗಿ ವಾಕಿನ್ ಬರ್ತಾರೆ ಮಕ್ಕಳನ್ನ ಕರ್ಕೊಂಡು. ಸೊ ಇಲ್ಲ ಅನ್ನೋಕ್ಕಾಗಲ್ಲ. ಆ್ಯಸ್ ಎ ಫೋಟೋಗ್ರಾಫರ್ ಇಲ್ಲ ನಾನು ತೆಗಿಯಲ್ಲ ಯಾವುದನ್ನು ಹೇಳಕ್ಕಾಗಲ್ಲ. ಈಗ ರೋಡಲ್ಲಿ ಏನೋ ಆಕ್ಸಿಡೆಂಟ್ ಆದರೆ ಡಾಕ್ಟರ್ ಅಂತ ಇದ್ರೆ ಕಾರ್ ಮೇಲೆ ನಾನು ಅದನ್ನು ಮಾಡಲ್ಲ, ನಾನು ಈ ಸರ್ಜನ್ ಆ ಸರ್ಜನ್ ಅಂತ ಹೇಳೋಕ್ಕಲ್ಲ. ಸೊ ಫಸ್ಟ್ ಏಡ್ ಏನಿದೆ ಅದು ಮಾಡೇ ಮಾಡ್ಬೇಕು, ಆ ಥರ ಬೇಬಿ ಫೋಟೋಗ್ರಾಫ್ ಮಾಡ್ತೀವಿ. ಸೊ ಐ ಆಮ್ ನಾಟ್ ಸೋ ಮಚ್ ಸ್ಪೆಷಲೈಸ್ಡ್ ಇನ್ ಬೇಬೀಸ್ ಫೋಟೋಗ್ರಫಿ. ಸೊ ನಿಮ್ಮ ಸ್ಪೆಷಾಲಿಟಿ ಏನು ಹಂಗಿದ್ರೆ? ನೀವು ಸ್ಪೆಷಲೈಸ್ ಆಗಿ ದಿವಾಸ್ ಫೋಟೋಗ್ರಫಿನಲ್ಲಿ ಸ್ಪೆಷಲೈಸ್ ಆಗಿ ಮಾಡೋದು ಅಂತ ಹೇಳಿದ್ರೆ ಯಾವ ಥರ ಫೋಟೋಗ್ರಫೀಸ್ ಚೆನ್ನಾಗಿ ಮಾಡ್ತೀರಾ? ಮ್ಯಾಮ್ ಆ್ಯಕ್ಚುಲಾಗಿ ನನ್ನ ಫೋಟೋಗ್ರಫಿ ಅಂತೂ ಚಿಕ್ಕ ವಯಸ್ಸಿನಲ್ಲ. ನಾನು ಫಸ್ಟ್ ಕ್ಯಾಮ್ರಾ ಮುಟ್ಟಿ ಥರ್ಡ್ ಸ್ಟ್ಯಾಂಡರ್ಡಲ್ಲಿದ್ದಾಗ. ಸೊ ಇವನ್ ಮೈ ಫಾದರ್ ಇಸ್ ಅ ಫೋಟೋಗ್ರಾಫರ್. ಸೊ ಅವ್ರು ಯಾವುದೋ ಒಂದು ವೆಡ್ಡಿಂಗ್ ಇತ್ತು, ಆ ವೆಡ್ಡಿಂಗಲ್ಲಿ ಯಾರೋ ಫೋಟೋಗ್ರಾಫರ್ ಬರ್ದಿರೋ ಕೈ ಕೊಟ್ಟಿರಲಿಲ್ಲ ಪಾಪ, ಏನೋ ಆಕ್ಸಿಡೆಂಟ್ ಆಗಿ ಆ ಥರ ಏನೋ ಆಗಿತ್ತು. ಸೊ ಅವತ್ತು ನಮ್ಮ ತಂದೆ ನನ್ನ ಕೈಲಿ ಕ್ಯಾಮ್ರಾ ಕೊಟ್ಟಿದ್ದು. ಸೊ ಅವ್ರಿಗೂ ಬೇರೆ ಏನೋ ಆಪ್ಷನ್ ಇರಲಿಲ್ಲ, ನಾನು ಕೊಡಬೇಕಾಯ್ತು ಅವತ್ತು. ಸೊ ಆವಾಗ ಆಲ್ಮೋಸ್ಟ್ ನೆಗೆಟಿವ್ ಕ್ಯಾಮ್ರಾಸೆ, ಪೆಂಟಾಕ್ಸ್ K1000 ಇರ್ಬೋದು ಕ್ಯಾಮ್ರಾ. ಅವತ್ತಿಂದ ಸ್ಟಾರ್ಟ್ ಆಯಿತು. ಸೊ ಅವತ್ತು ಒಂದಿನ ಪ್ರಾಕ್ಟೀಸ್ ಆಯಿತು. ನಮ್ಮ ತಂದೆಗೆ ಯಾವತ್ತು ಯಾರು ಕೈ ಕೊಟ್ಟರು ನಾನು ಕರ್ಕೊಂಡೋಗಿ ಸ್ಟಾರ್ಟ್ ಮಾಡೋರು. ಸೊ ನನಗೆ ವೆಡ್ಡಿಂಗ್ ಮಾಡಿ ಒಂದು ಸ್ವಲ್ಪ ಅಷ್ಟೊಂದು ವೆಡ್ಡಿಂಗಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಅವರು ಅದೇ ಕೆಲಸ ಹುಟ್ಟಾಗಿಂದ ನೋಡ್ತಾಯಿದ್ದೆ, ಸ್ವಲ್ಪ ಬೋರಿಂಗ್ ಅನ್ನಿಸ್ತಾಯಿತ್ತು ವೆಡ್ಡಿಂಗು. ಸೊ ನಾನೇನೋ ಸ್ಪೆಷಲೈಸೇಷನ್ ಆಗಬೇಕು ಅಂತ ಸೊ ಫ್ಯಾಷನ್ ಫೋಟೋಗ್ರಫಿ ಅಂತ ಆಲ್ಮೋಸ್ಟ್ ಈಗ ಏನು 18-20 ಇಯರ್ಸ್ ಅಂದರೆ ಎಲ್ಲ ಹುಡುಗರಿಗೂ ಈ ಒಂದು ಹುಡುಗಿ ಫೋಟೋ ತೆಗಿಬೇಕಂತ ಆಸೆ ಇರುತ್ತೆ. ಆ ಥರ ಏನು ಸ್ಟಾರ್ಟ್ ಆಗಲಿಲ್ಲ. ಬಟ್ ಅಲ್ಲಿ ಫ್ಯಾಷನ್ ಫೋಟೋಗ್ರಫಿ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ಯಾರು ಹುಡುಗಿ ಈಗಿನ ಥರ ಫೇಸ್ಬುಕ್ ಇಲ್ಲ, ಫೋನ್ಸ್ ಇಲ್ಲ. ಸೊ ಈಗ ಹೋಗಿ ರೋಡಲ್ಲಿ ಹೋಗ್ತಾ ಇರೋ ಹುಡುಗಿನ ಅಂತೂ ಕೇಳೋಕ್ಕಲ್ಲ, ಅಮ್ಮ ನಾನು ನಿನ್ನ ಫೋಟೋ ತೆಗಿತೀನಿ ಬಾ ಅಂತ. ಸೊ ತುಂಬ ಕಷ್ಟ ಇತ್ತು ಅವಾಗೆಲ್ಲ ಫ್ಯಾಷನ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದಾಗ. ಆಮೇಲೆ ಫೈನಲಿ ನನಗೆ ಒಂದು ಪಿಕ್ಚರು ಇರಲಿಲ್ಲ. ಈಗ ಯಾರಿಗಾರು ನಾನು ಫೋಟೋಗ್ರಫಿ ಮಾಡ್ತೀನಿ ಅಂತ ತೋರ್ಸೋಕ್ಕೆ ಒಂದು ಒಳ್ಳೆ ಹುಡುಗಿ ಫೋಟೋನೂ ಇರಲಿಲ್ಲ. ಸೊ ತುಂಬ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಬನಶಂಕರಿ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡೆ, 16 ವಾರ ದೀಪ ಹಚ್ತೀನಿ, ನಾನು ಫ್ಯಾಷನ್ ಫೋಟೋಗ್ರಾಫರ್ ಆಗಬೇಕು. ಓಕೆ, ಹರಕೆ ಕಟ್ಟಿ ಆಗಿರೋ ಅಂಥದ್ದು. ಓಕೆ, 16 ವಾರ ನಾನು ನಿಂಬೆಹಣ್ಣು ದೀಪ ಹಚ್ತೀನಿ, ನಾನು ಫ್ಯಾಷನ್ ಫೋಟೋಗ್ರಾಫರ್ ಆಗಬೇಕು. ಸೊ ಇದರಿಂದ 16 ವಾರ ಆಗ್ತೀನಿ, ನಾನು ಫ್ಯಾಷನ್ ಫೋಟೋಗ್ರಾಫರ್ ಆಗಬೇಕು ಅಂತ ಹರಕೆ ಕಟ್ಕೊಂಡೆ. ಇವತ್ತು ಫ್ಯಾಷನ್ ಫೋಟೋಗ್ರಾಫರ್ ಆಗಿದೆ. ಸೊ ಫೋಟೋಗ್ರಫಿ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದೀರಿ ಸರ್. ನೀವು ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಮೇಲೆ ನಿಮ್ಮ ಫೋಟೋಗ್ರಫಿ ಹೇಗಿರುತ್ತೆ ಅಂತ ನೋಡಲೇಬೇಕು. ಸೊ ನಿಮ್ಮ ಫೋಟೋಗ್ರಫಿ ಹೇಗಿರುತ್ತೆ ಅಂತ ನೋಡೋಣ, ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ. ಓಕೆ. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ ಫೋಟೋಗ್ರಫಿ ಅಂದರೆ ಏನು, ಹೇಗೆ ಫೋಟೋಗ್ರಫಿಯನ್ನು ವೇಣು ಅವರು ಮಾಡ್ತಾರೆ ಅಂತ. ಸೊ ನಾವು ಏನೇ ಹೇಳಿದ್ರು ವೇಣು ಅವ್ರ ಫೋಟೋಗ್ರಫಿ ನೋಡಿದಷ್ಟು ತೃಪ್ತಿ ಅಂತೂ ಆಗಲ್ಲ. ಸೊ ಒಂದು ಬ್ರೇಕ್ ತಗೊಳ್ಳಿ, ಬ್ರೇಕ್ ಆದಮೇಲೆ ಸೊ ವೇಣು ಅವ್ರ ಫೋಟೋಗ್ರಫಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಟೇಕ್ ಎ ಸ್ಮಾಲ್ ಬ್ರೇಕ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಒಂದು ಬ್ರೇಕ್ ತೊಗೊಂಬರೋ ಅಷ್ಟರಲ್ಲಿ ವೇಣು ಅವ್ರು ಆಲ್ರೆಡಿ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಗ್ರೀನ್ರಿಗಿಂತ ಸ್ವಲ್ಪ ಡ್ರೈ ಏರಿಯಾನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಡ್ರೈ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಫೋಟೋಗ್ರಫಿಗೆ ಅಂತ, ಸೊ ಅವ್ರನ್ನೇ ಕೇಳೋಣ ಬನ್ನಿ. ಸೊ ನಾನು ಹೇಳ್ದಾಗೆ ಆಲ್ರೆಡಿ ವೇಣು ಅವರು ಫೋಟೋಗ್ರಫಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಫಸ್ಟು ಗ್ರೀನ್ರಿನಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲೆಲ್ಲ ಡ್ರೈ ಏರಿಯಾ ಇದೆ. ಸೊ ಏನಕ್ಕೆ ಡ್ರೈ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ವೇಣು ಅವ್ರನ್ನ ಕೇಳೋಣ. ಸರ್, ನಾನು ಅಂದ್ಕೊಂಡಿದ್ದ ಪ್ರಕಾರ ಫೋಟೋಗ್ರಫಿ ಅಂದರೆ ಪಟ್ಟಂತ ಮನಸ್ಸಿಗೆ ಬರೋದು ಔಟ್ಡೋರ್ ಅಂದರೆ ಸೊ ಗ್ರೀನ್ರಿ ಅಂತ. ಸೊ ನೀವು ಫುಲ್ ಡ್ರೈ ಇದೆ ಸುತ್ತಲೂ, ಇಲ್ಲಿ ಏನಕ್ಕೆ ನೀವು ಡ್ರೈ ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿರೋದು? ಆ್ಯಕ್ಚುಲಾಗಿ ಮಾಡೆಲ್ ಗಾರ್ಮೆಂಟ್ ಬಂದು ಎಲ್ಲೋಸಲ್ಲಿದೆ. ಸೊ ಎಲ್ಲೋಸ್ ಬಂದು ಗ್ರೀನ್ ಜೊತೆಗಿಂತ ಡ್ರೈ ಇದ್ದರೆ ತುಂಬ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಮೋರ್ ದೆನ್ ಡ್ರೈ ಲೊಕೇಶನ್ ಅಂತ ಸೆಲೆಕ್ಟ್ ಮಾಡಿಲ್ಲ ಇದನ್ನು. ಸೊ ಡ್ರೈ ಲೊಕೇಶನ್ ಒಂದು ರೀಸನ್, ಬಟ್ ಇಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿ ಸಿಗುತ್ತೆ ಈಗ ನಮಗೆ. ಸೊ ಆ ಸನ್ಸೆಟ್ ಶಾಟ್ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆ, ಡ್ರೈ ಏರಿಯಾದಲ್ಲಿ ಕಲರ್ಫುಲ್ ಕ್ಲಾತ್ಸು ಚೆನ್ನಾಗಿ ಕಾಣಿಸುತ್ತೆ ಅಂತ, ಯಾಕಂದರೆ ಹೈಲೈಟ್ ಆಗುತ್ತೆ, ಕಲರ್ಸ್ ಹೈಲೈಟ್ ಆಗುತ್ತೆ. ಸೊ ಇದೆಲ್ಲ ಡ್ರೈ ಇರೋದು ಈಗ ನಮ್ಮ ಮೇಜರ್ ಬೇಕಾಗಿರೋದೇ ಗಾರ್ಮೆಂಟ್ ಅಥವಾ ಮಾಡೆಲ್ ಹೈಲೈಟ್ ಮಾಡಬೇಕಾಗಿರೋದು. ಸೊ ಅದೇನಾಗುತ್ತೆ ಅಂದರೆ ಈಗ ಡ್ರೈ ಇರೋದ್ರಿಂದ ಹಿಂದೆಗಡೆ ಈಗ ಗ್ರೀನ್ ಇದ್ರೆ ರೂಲ್ ಮಾಡುತ್ತೆ. ಸೊ ಈಗ ಡ್ರೈ ಇರೋದ್ರಿಂದ ಹಿಂದೆಗಡೆ ರೂಲ್ ಮಾಡೋದಿಲ್ಲ. ಸೊ ಮಾಡೆಲ್ಲು ಮತ್ತು ಅವ್ರ ಗಾರ್ಮೆಂಟ್ ರೂಲ್ ಮಾಡುತ್ತೆ. ಸೊ ಅದಕ್ಕೆ ಈ ಲೊಕೇಶನ್ ಸೆಲೆಕ್ಟ್ ಮಾಡಿ. ನನಗೆ ಆ್ಯಕ್ಚುಲಿ ಫೋಟೋಸ್ ಎಲ್ಲ ಈಗಿನ ಟ್ರೆಂಡಲ್ಲಿ ಬರ್ತಾ ಇರೋದು ನೋಡ್ತಾ ಇದ್ರೆ, ಇಲ್ಲ ಒಂದು ಇಟ್ಕೆ ಫ್ಯಾಕ್ಟ್ರಿ ಹತ್ರ ತೊಗೊಂಡಿರ್ತಾರೆ, ಇಲ್ಲ ಏನು ಗ್ಯಾರೇಜ್ ಹತ್ರ ತೊಗೊಂಡಿರ್ತಾರೆ, ಈ ಥರ ಡ್ರೈ ಏರಿಯಾದಲ್ಲಿ ತೊಗೊಂಡಿರ್ತಾರೆ. ಪರ್ಟಿಕ್ಯುಲರ್ಲಿ ಏನನ್ನು ಹೈಲೈಟ್ ಮಾಡಬೇಕು ಅಂದರೆ ಈ ಥರ ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ಗ್ರೀನ್ರಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನು ಹೈಲೈಟ್ ಆಗುತ್ತೆ? ಈಗ ಗ್ರೀನ್ರಿ ಅಂದರೆ ಏನಾಗುತ್ತೆ ಅಂದರೆ ಗ್ರೀನು ಪವರ್ಫುಲ್ ಕಲರ್, ಗ್ರೀನ್ಸು ರೆಡ್ಸ್ ಎಲ್ಲ ತುಂಬ ಪವರ್ಫುಲ್ ಕಲರ್ಸ್. ಸೊ ಅದೇನು ಮಾಡುತ್ತೆ ಅಂದರೆ ರೂಲ್ ಮಾಡುತ್ತೆ. ಸೊ ಮಾಡೆಲ್ನ ಹೈಲೈಟ್ ಆಗಿಬಿಡೋದಿಲ್ಲ ಆ ಕಲರ್ಸು. ಈಗ ಡ್ರೈ ಇರೋದ್ರಿಂದ ಇದು ಲೈಟಿಶ್ ಶೇಡ್ ಇದು. ಸೊ ಈ ಶೇಡ್ ಏನು ಮಾಡುತ್ತೆ ಅಂದರೆ ಇದು ರೂಲ್ ಮಾಡೋದಿಲ್ಲ. ಸೊ ಮುಂದೆ ಯಾರು ಇರುತ್ತೋ ಅವ್ರನ್ನ ರೂಲ್ ಮಾಡೋಕ್ಕೆ ಬಿಡುತ್ತೆ. ಅಂದರೆ ಸೋಬರ್ ಕಲರ್ಸ್ ಅಲ್ಲ ಇದೆಲ್ಲ. ಸೊ
ಈ ಸೋಬರ್ ಕಲರ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಮಾಡೆಲ್ ಹೈಲೈಟ್ ಆಗ್ತಾರೆ, ಮತ್ತು ಈಗ ಏನು ಯಾವ ಗಾರ್ಮೆಂಟ್ ಶೂಟ್ ಮಾಡ್ತಾರೆ ಗಾರ್ಮೆಂಟ್ ಹೈಲೈಟ್ ಆಗುತ್ತೆ. ಸೊ ಈಗ ಇದನ್ನು ನಾವು ಗ್ರೀನಲ್ಲಿ ಮಾಡಿದರೆ ಏನಾಗುತ್ತೆ, ಡಾರ್ಕ್ ಗ್ರೀನ್ಸ್ ಆದರೂ ಆಗಲಿ ಲೈಟ್ ಗ್ರೀನ್ಸ್ ಆದರೂ ಆಗಲಿ ತುಂಬ ಜಾಸ್ತಿ ರೂಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಫೋಟೋ ನೋಡಿದ ತಕ್ಷಣ ನಿಮಗೆ ಕಣ್ಣು ಬ್ಯಾಕ್ಗ್ರೌಂಡ್ ಮೇಲೆ ಹೋಗುತ್ತೆ, ಮಾಡೆಲ್ ಮೇಲೆ ಹೋಗೋದಿಲ್ಲ. ಬಟ್ ಈ ಇಮೇಜಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಫಸ್ಟು ಮಾಡೆಲ್ ಮೇಲೆ ಕಣ್ಣು ಹೋಗುತ್ತೆ, ಅದಾದಮೇಲೆ ಬ್ಯಾಕ್ಗ್ರೌಂಡ್. ಇದು ಬರೀ ಆ್ಯಡ್ ಆನ್ ಅಷ್ಟೇ. ಸೊ 75% ನಮ್ಮ ಪ್ರಯಾರಿಟಿ ಬಂದು ಮಾಡೆಲ್ಗೆ ಇರಬೇಕು. ಮಾಡೆಲ್ ಯಾಕಂದರೆ ಮೇನ್ ಮಾಡ್ತಾರೆ ಮಾಡೆಲ್ ಶೂಟು. ಸೊ ಇನ್ನು 25% ಮಾತ್ರ ಆ್ಯಡ್ ಆನ್ಸ್ ಅಷ್ಟೇ ಇದೆಲ್ಲ ಬ್ಯಾಕ್ಗ್ರೌಂಡ್ ಮೇಲೆ ಇರಬೇಕು. ಓಕೆ, ಇವಾಗ ನೀವು ಹೇಳ್ದಾಗೆ ನಮ್ಗೆ ಇವಾಗ ಯಾವುದಾದ್ರೂ ಒಂದು ಫೋಟೋ ನೋಡಿದ್ವಿ ಅಂತ ಹೇಳಿದ್ರೆ ಗ್ರೀನ್ರಿ ಜಾಸ್ತಿ ಹೈಲೈಟ್ ಆಗಿರುತ್ತೆ ನೀವು ಹೇಳ್ದಾಗೆ. ಸೊ ಅದೆಲ್ಲ ಟೆಕ್ನಿಕಲ್ ವರ್ಕ್. ಎಲ್ಲಾದ್ರೂ ಈಗ ಟೂರ್ಗೆ ಅಲ್ಲಿ ಹೋದಾಗ ಅಂಥ ಟೈಮಲ್ಲಿ ನಿಮ್ಗೆ ಅಲ್ಲಿ ಬೇಕಾಗಿರೋದು ನೀವು ಯಾವ ಜಾಗಕ್ಕೆ ಹೋಗಿದ್ದೀರಾ. ಸೊ ಅಲ್ಲಿ ಲ್ಯಾಂಡ್ಸ್ಕೇಪ್ ಇಂಪಾರ್ಟೆಂಟು, ನೀವು ಇಂಪಾರ್ಟೆಂಟ್. ನೀವು ಅಲ್ಲಿ ನೀವು 25%, ಲ್ಯಾಂಡ್ಸ್ಕೇಪ್ 75%. ಬಟ್ ಇಲ್ಲೇನಾಗುತ್ತೆ ಅಂದರೆ ಮಾಡೆಲ್ 75%, ಲ್ಯಾಂಡ್ಸ್ಕೇಪ್ 25%, ಆ ಥರ ಇರುತ್ತೆ. ಸೊ ಈಗ ಇಲ್ಲಿ ಗೊತ್ತಾದಂಥ ವಿಚಾರ, ಸೊ ಎಲ್ಲರಿಗೂ ಗೊತ್ತಾಗಬೇಕಾಗಿದ್ದು ಪೋರ್ಟ್ಫೋಲಿಯೋ ಅಂತ ಬಂದಾಗ ಅಥವಾ ಮಾಡೆಲ್ ಶೂಟ್ ನಮ್ಮನ್ನ ನಾವು ಹೈಲೈಟ್ ಮಾಡ್ಕೋಬೇಕು ಅಂತ ಬಂದಾಗ ಬ್ಯಾಕ್ಗ್ರೌಂಡ್ಗೆ ಜಾಸ್ತಿ ಕಲರ್ಫುಲ್ಲಾಗಿ ಆಯ್ಕೆ ಮಾಡ್ಕೊಂಡಲ್ಲೇ ನಮ್ಮನ್ನು ನಾವು ಕಲರ್ಫುಲ್ಲಾಗಿ ಇಟ್ಕೊಂಡ್ರೆ ನಾವು ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಫೋಟೋಗ್ರಫಿನಲ್ಲಿ ಒಳ್ಳೊಳ್ಳೆ ವಿಷಯ ಗೊತ್ತಾಗ್ತಾ ಇದೆ. ಸೊ ಆಲ್ರೆಡಿ ಮಾಡೆಲ್ಸ್ ರೆಡಿ ಇದ್ದಾರೆ. ಸೊ ಫೋಟೋ ಶೂಟ್ ಸ್ಟಾರ್ಟ್ ಮಾಡೋಣ. ಓಕೆ. ಲೇಡೀಸ್ ನೋಡಿದ್ರಲ್ಲ, ಸೊ ಈ ಡ್ರೈ ಏರಿಯಾದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಫೋಟೋ ತೆಗೆದ್ರು ಅಂತ. ಸೊ ನಾವೆಲ್ಲ ಅಂದ್ಕೊಂಡಿರ್ತೀವಿ ಫೋಟೋಗ್ರಫಿ ಬಗ್ಗೆ ಗೊತ್ತಿಲ್ಲದವರು, ಸೊ ಗ್ರೀನ್ರಿನಲ್ಲಿ ತೆಗೆದ್ರೆ ಅಷ್ಟೇ ಬ್ಯೂಟಿಫುಲ್ ಆಗಿ ಬರೋದು ಫೋಟೋಸ್ ಅಂತ. ಬಟ್ ಇಲ್ಲ, ಫೋಟೋ ತೆಗಿಯೋರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಅವ್ರು ಹೇಳ್ದಾಗೆ ಬ್ಯಾಕ್ ಡ್ರಾಪ್ ಅಷ್ಟು ಜಾಸ್ತಿ ಆ್ಯಡ್ ಆನ್ ಮಾಡ್ಕೊಂಡಲ್ಲೇ ನಮ್ಮನ್ನು ನಾವು ಹೈಲೈಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಈ ಥರ ಸರ್ಫೇಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಆದಮೇಲೆ ಇಂಡೋರ್ ಶೂಟಿಂಗ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಈ ಮುಂಚೆ ನೋಡಿದ್ವಿ ಔಟ್ಡೋರಲ್ಲಿ ಶೂಟಿಂಗ್ ಅಂದರೆ ಹೇಗಿರುತ್ತೆ. ಸೊ ಔಟ್ಡೋರ್ ಗ್ರೀನ್ರಿ ಮಧ್ಯೆ ಯಾವ ಥರ ಶೂಟಿಂಗ್ ಮಾಡಬೇಕು ಅನ್ನೋದನ್ನು ವೇಣು ಅವ್ರು ತೋರಿಸಿದ್ರು. ಸೊ ಈಗ ನಾವು ಆಲ್ರೆಡಿ ಇಂಡೋರಲ್ಲಿದ್ದೀವಿ. ಸೊ ಇಂಡೋರ್ ಶೂಟಿಂಗ್ ಅಂದರೆ ಏನು, ಸೊ ಅಲ್ಲಿ ಈ ವೇಣು ಅವರು ಹೇಗೆ ಫೋಟೋಗ್ರಫಿಯನ್ನು ಮಾಡ್ತಾರೆ ಸೊ ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಾಗೆ ಆಚೆ ಅಂದರೆ ಔಟ್ಡೋರ್ ಶೂಟಿಂಗ್ ಮುಗಿದಿದೆ. ಸೊ ಇಂಡೋರಿಗೆ ಬಂದಿದ್ದೀವಿ. ಆಲ್ರೆಡಿ ಸೆಟಪ್ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ವೇಣು ಅವ್ರು ಇದ್ದಾರೆ. ಸೊ ಇಂಡೋರ್ ಫೋಟೋಗ್ರಫಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಇವಾಗ ಇಂಡೋರ್ ಫೋಟೋಗ್ರಫಿ ಅಂದರೆ ಹೇಗೆ ಮಾಡ್ತಾರೆ ಸೊ ಅವ್ರನ್ನೇ ಕೇಳೋಣ. ಸರ್, ಇಂಡೋರ್ ಫೋಟೋಗ್ರಫಿ ಔಟ್ಡೋರ್ ಮಾಡ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು. ತುಂಬ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡಿದ್ವಿ, ಕಲರ್ ಬಾಂಬ್ಸ್ ಆಗಿರ್ಬೋದು. ಅಂದರೆ ಔಟ್ಡೋರಲ್ಲೇ ಒಂಥರ ಬೇರೆ ಥರ ಫೋಟೋಗ್ರಫಿ ಇರುತ್ತೆ. ಸೊ ಇಂಡೋರಲ್ಲಿ ಅಂತ ಹೇಳಿದ್ರೆ ಬೇರೆ ಥರ ಫೋಟೋಗ್ರಫಿ ಇರುತ್ತೆ. ಸೊ ಇಂಡೋರ್ ಫೋಟೋಗ್ರಫಿ ಅಂದರೆ ಹೇಗೆ ಮಾಡ್ತೀರಾ ಮ್ಯಾಮ್? ಮೇಜರಾಗಿ ಇಂಡೋರಲ್ಲಿ ಬರೀ ಲೈಟಿಂಗ್ಸಲ್ಲಿ ಆಟ ಆಡಬೇಕಾಗುತ್ತೆ. ಸೊ ಲೈಟಿಂಗು ಬಿಟ್ಟರೆ ಬ್ಯಾಕ್ಗ್ರೌಂಡ್ಸಲ್ಲಿ. ಸೊ ಮೇಜರ್ ಪಾರ್ಟ್ ಬಂದು 90% ಆಫ್ ದ ಥಿಂಗ್ ಬಂದು ಲೈಟಿಂಗಲ್ಲೇ ಇರುತ್ತೆ. ಸೊ ಲೈಟಿಂಗ್ ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಲ್ಲ. ಸೊ ಇಂಡೋರ್ ಮಾಡೋದೇ ಏನಕ್ಕೆ ಅಂದರೆ ಸೊ ನಮಗೆ ಪ್ರಾಪರಾಗಿ ಲೈಟ್ ಕಂಟ್ರೋಲ್ಸ್ ಮಾಡ್ಬೋದು. ಸೊ ಔಟ್ಡೋರಲ್ಲಿ ಅಂದರೆ ನಾವು ಲೈಟ್ನ 100% ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನಮಗೆ 100% ಕಂಟ್ರೋಲಿಂಗ್ ಇರುತ್ತೆ. ಎಲ್ಲ ಲೈಟ್ಸು 100% ಕಂಟ್ರೋಲ್ ಮಾಡ್ಬೋದು. ಫ್ರೆಶರ್ ಮಾಡೆಲ್ಸ್ಗೆ ಔಟ್ಡೋರಲ್ಲಿ ಹೋದಾಗ ಪೋಸಿಂಗ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಇಂಡೋರ್ ಅಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ತಾರೆ. ಈಗ ಆ ಕ್ರೌಡ್ ಬಂದು ನಿಂತ್ಕೊಂಡು ನೋಡೋದು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಔಟ್ಡೋರಲ್ಲಿ. ಪ್ರೊಫೆಷ್ನಲ್ ಮಾಡೆಲ್ಸ್ ಇದ್ದಾಗ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಇಂಡೋರಲ್ಲಿ ಅಂದರೆ ಈಗ ಹೊಸ್ದಾಗಿ ಬಂದಿರೋ ಮಾಡೆಲು ಅಥವಾ ಈಗ ಏನು ಮೂವಿ ಇಂಡಸ್ಟ್ರಿಗೆ ಬರ್ತಾ ಇರೋರು ಅವ್ರಿಗೆಲ್ಲ ಸ್ವಲ್ಪ ಫಿಯರ್ ಇರುತ್ತೆ. ಸೊ ಆ ಫಿಯರ್ ಏನಾಗುತ್ತೆ ಅಂದರೆ ಇಂಡೋರಲ್ಲಿ ಅವ್ರಿಗೆ ಅಷ್ಟೊಂದು ಭಯ ಆಗೋದಿಲ್ಲ. ಸೊ ಇಂಡೋರಲ್ಲಿ ಭಯ ಆಗಲ್ಲ, ಔಟ್ಡೋರ್ ಅಂದರೆ ಸ್ವಲ್ಪ ಫಿಯರ್ ಇರುತ್ತೆ ಹೊಸದಾಗಿ ಬರೋರಿಗೆ ಅಂತ. ಸೊ ನೀವು ಹೆಂಗೆ ಮಾಡೆಲ್ಸ್ಗೆ ಪ್ಯಾಂಪರ್ ಮಾಡ್ತೀರಾ ಅಥವಾ ಹೆಂಗೆ ಅವ್ರಿಗೆ ಎನರ್ಜಿ ತುಂಬ್ತೀರಾ? ಈಗ ಔಟ್ಡೋರಲ್ಲಿ ಕೆಲವೊಂದು ಫೋಟೋಶೂಟ್ ಮಾಡಲೇಬೇಕಾಗಿರುತ್ತೆ. ಸೊ ಆ ಥರದವ್ರಿಗೆ ಹೆಂಗೆ ನೀವು? ಸೊ ಆ್ಯಕ್ಚುಲಾಗಿ ಯಾರಿಗೂ ನಾವು ಅಷ್ಟೊಂದು ಈಗ ಫ್ರೆಶರ್ ಮಾಡೆಲ್ಸ್ಗೆ ಔಟ್ಡೋರ್ ಪ್ರಿಫರ್ ಮಾಡೋದಿಲ್ಲ. ಸೊ ಅಟ್ಲೀಸ್ಟ್ ಈಗ ನಮಗೂ ಮಾಡೆಲ್ಗೂ ಒಂದು ಸ್ವಲ್ಪ ಕನೆಕ್ಷನ್ ಬಿಲ್ಡ್ ಆಗಬೇಕು. ಫಸ್ಟ್ ಶೂಟಲ್ಲಿ ಅಥವಾ ಫಸ್ಟು ಕಾಸ್ಟ್ಯೂಮ್ ಆಗಿರ್ಬೋದು ಅಥವಾ ಆ ಟೈಮಲ್ಲೆಲ್ಲ ತುಂಬ ಏನು
ನಮಗೂ ಅವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಈಗ ನಾನೇನು ಹೇಳ್ತಾ ಇರ್ತೀನಿ ಅವ್ರಿಗೆ ಅರ್ಥ ಆಗಲ್ಲ, ಅವರೇನೋ ಮಾತಾಡ್ತಾ ಇರ್ತಾರೆ ನನಗೆ ಅರ್ಥ ಆಗಲ್ಲ. ಸೊ ಈ ಟೆಕ್ನಿಕಲ್ ವರ್ಡ್ಸ್ ಬೇರೆ ಇರುತ್ತೆ, ಸ್ವಲ್ಪ ಪೋಸಿಂಗ್ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಸೊ ಆ ವರ್ಡ್ಸ್ ಎಲ್ಲ ಸ್ವಲ್ಪ ನಮಗೂ ಅವ್ರಿಗೂ ಏನು ಆ ಕಮ್ಯುನಿಕೇಷನ್ ಬಿಲ್ಡ್ ಆಗೋಕ್ಕೆ ಒಂದು ಅಟ್ಲೀಸ್ಟ್ 1 2 to 3 hours ತೊಗೊಳುತ್ತೆ. ಸೊ ಆ ಥರ ನಾವು ಔಟ್ಡೋರೇ ಬೇಕೇ ಬೇಕು ಅಂದರೆ ಅಟ್ಲೀಸ್ಟ್ 1 or 2 hours ಆದರೂ ಇಂಡೋರ್ ಶೂಟ್ ಮಾಡಿ, ಅಥವಾ ಅಟ್ಲೀಸ್ಟ್ 1-2 times ಮೀಟ್ ಮಾಡಿ ಮಾತಾಡಿ ಕಾಸ್ಟ್ಯೂಮ್ ಬಗ್ಗೆ ಅದು ಇದು. ಯಾಕಂದರೆ ಅವರು ಹೊಸ್ದಾಗಿ ಬಂದಿರ್ತಾರಲ್ಲ, ಸೊ ಅವ್ರಿಗೆ ಬೇರೆ ಥರನೇ ಫೇರ್ ಇರುತ್ತೆ. ಅವ್ರು ಎಷ್ಟು ಪ್ರಿಪ್ರೇಷನ್ ಆಗಿರ್ತಾರೆ ನಮಗೆ ಗೊತ್ತಿಲ್ಲ. ಈಗ ಆ ಥರನೂ ಹೇಳೋಕ್ಕಲ್ಲ, ಯಾಕಂದರೆ ಒಂದು ಸ್ವಲ್ಪ ಹುಡುಗಿರು ಇರ್ತಾರೆ, ಅವರು ಮ್ಯಾಗ್ಝಿನ್ಸ್ ಎಲ್ಲ ನೋಡಿ ತುಂಬ ಏನು ಪ್ರಿಪ್ರೇಷನ್ ಆಗಿ ಬಂದಿರ್ತಾರೆ. ಯಾಕಂದ್ರೆ ನಾವು ಹೇಳೋದೇ ಬೇಕಲ್ಲ, ಅವರೇ ನಮ್ಗೆ ಹೇಳ್ತಾರೆ. ಆ ಥರ ಇರುತ್ತೆ ಒಂದು ಸ್ವಲ್ಪ ಜನ. ಅದು ಅವ್ರವ್ರ ಇಂಟ್ರೆಸ್ಟ್ ಮೇಲೂ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಜನ ಏನಂದರೆ ಏನೂ ಗೊತ್ತಿರಲ್ಲ, ಯಾರ್ದೋ ಈಗ ಅವ್ರ ಫ್ರೆಂಡ್ ಯಾರೋ ಮಾಡಿಸ್ಕೊಂಡಿದ್ದಾಳೆ ನಾನು ಮಾಡಿಸ್ಕೊಬೇಕು ಆ ಥರ ಬರೋರು ಇರ್ತಾರೆ. ಇನ್ನೊಂದು ಸ್ವಲ್ಪ ಜನ ಬರೀ FBಗೆ ಹಾಕೋಕ್ಕೆ ಅಂದರೆ ತೆಗೆಸ್ಕೊಳ್ಳೋರು ಇದ್ದಾರೆ. ಸೊ ಈ ಥರ ಮಲ್ಟಿಪಲ್ ಪರ್ಪಸಸ್ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫ್ರೆಂಡ್ಸ್, ನಾವು ಹೇಳ್ದಾಗೆ ಸೊ ಇಲ್ಲಿ ಯಾವ ಪರ್ಪಸಲ್ಲಿ ಬರ್ತಾರೆ, ಯಾವ ಥರ ಪ್ರಿಪ್ರೇಷನ್ ಆಗಿ ಬರ್ತಾರೆ, ಅದ್ರ ಮೇಲೂ ಇಲ್ಲಿ ಪೋರ್ಟ್ಫೋಲಿಯೋ ಅಥವಾ ಫೋಟೋಗ್ರಫಿ ಡಿಪೆಂಡ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕ್ಯಾಮ್ರಾಮನ್ಗಾಗಿರ್ಬೋದು ಅಥವಾ ಮಾಡೆಲ್ಗಾಗಿರ್ಬೋದು, ಸೊ ಇಬ್ಬರಿಗೂ ಕಮ್ಯುನಿಕೇಷನ್ ಚೆನ್ನಾಗಿದ್ದಾಗ ಫೋಟೋಸ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಹೇಳ್ದಾಗೆ ಈ ಫಸ್ಟ್ ಮಾಡೆಲ್ ಶೂಟ್ ಮಾಡೋದನ್ನು ನೋಡಿದ್ವಿ, ಸಕ್ಕದಾಗಿ ಮಾಡಿದ್ರಿ. ಆ್ಯಂಡ್ ಅವರು ಕೂಡ ತುಂಬ ಬೋಲ್ಡಾಗಿ ಅನ್ನೋದಕ್ಕಿಂತ ಕಾನ್ಫಿಡೆಂಟಾಗಿ ಪೋಸಿಂಗ್ ಮಾಡ್ತಾಯಿದ್ರು. ಸೊ ಈ ಥರ ಮಾಡೆಲ್ಸ್ಗೆಲ್ಲ ಹೇಗೆ ಫೋಟೋಶೂಟ್ ಅಥವಾ ಇವ್ರು ಹೇಗೆ ಪ್ರಿಪೇರ್ ಆಗಿರ್ತಾರೆ ಮ್ಯಾಮ್? ಇವ್ರದ್ದೆಲ್ಲ ಹೇಗಾಗುತ್ತೆ ಅಂದರೆ ಇವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವರು ನಮ್ಮ ಥರ 100 ಜನ ಫೋಟೋಗ್ರಾಫರ್ ಜೊತೆ ವರ್ಕ್ ಮಾಡಿರ್ತಾರೆ. ಸೊ ಇವರು ರ್ಯಾಂಪ್ ಮಾಡೆಲ್ಸ್ ಆ್ಯಕ್ಚುಲಾಗಿ. ಸೊ ರ್ಯಾಂಪ್ ಮಾಡೆಲ್ಸು ಮಾಡ್ತಾರೆ ಮತ್ತು ಪ್ರಿಂಟ್ ಮಾಡೆಲ್ಸ್ ಅಂತಲೂ ಹೇಳ್ಬೋದು ಇವ್ರನ್ನ. ಸೊ ಪ್ರಿಂಟ್ ಮಾಡೆಲ್ಸ್ ಬೇರೆ, ರ್ಯಾಂಪ್ ಮಾಡೆಲ್ಸ್ ಬೇರೆ, ಈ ಥರ ಡಿಫ್ರೆಂಟ್ ಸೆಗ್ಮೆಂಟ್ ಇರುತ್ತೆ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಬಂದಾಗ. ಸೊ ಬ್ಯೂಟಿ ಮಾಡೆಲ್ಸ್ ಬೇರೆ ಇರ್ತಾರೆ. ಈಗ ಶಾರ್ಟಾಗಿ ಇರ್ತಾರೆ, ಈಗ 5'2", 5'3" ಇರ್ತಾರೆ. ಸೊ ಅವ್ರು ನೋಡೋಕೆ ತುಂಬ ಚೆನ್ನಾಗಿರ್ತಾರೆ, ಬಟ್ ಅವ್ರು ರ್ಯಾಂಪ್ ಮಾಡೆಲ್ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರು ಏನಂದರೆ ಬ್ಯೂಟಿ ಶಾರ್ಟ್ಸು, ಈಗ ಲ್ಯಾಕ್ಮಿದು ಈ ಅಥವಾ ಏನು ಯಾವುದೋ ಕಾಸ್ಮೆಟಿಕ್ಸ್ದು ಶಾರ್ಟ್ಸ್, ಹಾಂ ಅವ್ರು ಬರೀ ಹೆಡ್ ಶಾರ್ಟ್ಸ್ ಮಾತ್ರ ತೊಗೊಂಡು ಈವನ್ ಅವರು ಮಾಡಲ್ ಆಗ್ಬೋದು. ಸೊ ಮಾಡಲ್ ಅಂದಿದ ತಕ್ಷಣ 5'8" ಇರಬೇಕು, 5'9" ಇರಬೇಕು ಅಂತಲೇ ಏನಿಲ್ಲ. ಸೊ ಶಾರ್ಟ್ ಮಾಡಲ್ಸ್ದು ಅವ್ರದ್ದೇನು ಅದೇ ಹೆಡ್ ಶಾರ್ಟ್ಸು ಇಂಥದ್ದನ್ನು ಮಾಡಿಕೊಂಡು ಅವರು ಪ್ರಿಂಟ್ ಮಾಡೆಲ್ ಪ್ರಿಂಟ್ ಆ್ಯಡ್ಸು ಅಂತ ಇಂಥದಕ್ಕೆ ಮಾಡ್ಕೊಬೋದು. ಓಕೆ, ನೀವು ಹೇಳ್ದಾಗೆ ಬರೀ 6, 5'8" ಅಷ್ಟಿರೋರು ಅಷ್ಟಲ್ಲೇ ಮಾಡೆಲ್ ಆಗ್ದಲೇ, ಸೊ ಶಾರ್ಟ್ ಇರೋರು 5'2", 5'3" ಅಷ್ಟಿರೋರು ಕೂಡ ಮಾಡೆಲ್ಸ್ ಆಗ್ಬೋದು. ಸೊ ನಿಮಗೆ ಫೋಟೋಗ್ರಫಿಗೆ ಅಂತ ಬಂದಾಗ ಎಷ್ಟು ಹೈಟ್ ಇರೋರು ಅಥವಾ ಯಾವ ಥರ ಇರೋರು ಬಾಡಿ ಫಿಟ್ನೆಸ್ ಆಗಿರ್ಬೋದು, ಹೆಲ್ದಿ ಬಾಡಿ ಇರಬೇಕು ಮಾಡೆಲ್ ಆಗಬೇಕು ಅಂತ, ಸೊ ಮಿನಿಮಮ್ ಕ್ವಾಲಿಟೀಸ್ ಮಾಡೆಲ್ ಆಗಬೇಕು ಅಂದರೆ ಏನಿರಬೇಕು ಅಂತ? ಮ್ಯಾಮ್ ಆ್ಯಕ್ಚುಲಿ ಮೋರ್ ದೆನ್ ಕ್ವಾಲಿಟಿ ಬಂದು ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ್ಯಕ್ಚುಲಾಗಿ ಈಗೇನು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಅವರು ಎಷ್ಟು ಡೆಡಿಕೇಶನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡೋಕ್ಕೆ ಹೇಗೆ ಇರ್ಬೋದು, ಈಗ ಆಫ್ರಿಕನ್ ಮಾಡೆಲ್ಸು ಇದ್ದಾರೆ, ಸೊ ಅವ್ರು ತುಂಬ ಕಪ್ಪಗಿದ್ದಾರೆ. ಸೊ ಅವ್ರು ಶೂಟ್ ಮಾಡೋದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಮೋರ್ ದೆನ್ ಇಂಡಿಯನ್ ಮಾಡೆಲ್ಸು ಅಥವಾ ಫಾರಿನ್ ಮಾಡೆಲ್ ಶೂಟ್ ಮಾಡೋದಕ್ಕಿಂತ ಅಂದರೆ ಇಲ್ಲಿ ಕಲರು ಲುಕ್ಸು ಅದು ಮ್ಯಾಟ್ರ್ ಆಗೋಲ್ಲ. ಅವ್ರ ಇಂಟ್ರೆಸ್ಟ್ ಎಷ್ಟಿದೆ, ಅವ್ರ ಡೆಡಿಕೇಶನ್ ಎಷ್ಟಿದೆ, ಈಗ ಏನು ಅವ್ರ ಪ್ರಾಕ್ಟೀಸ್ ಎಷ್ಟು ಮಾಡಿರ್ತಾರೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿರುತ್ತೆ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ನೋಡೋಕ್ಕೆ ಹೆಂಗಿದ್ದಾರೆ, ಈಗ ಏನು ನೋಡೋಕ್ಕೆ ಚೆನ್ನಾಗಿರೋದು ತೆಗೆದ್ರೆ ಎಲ್ಲ ಫೋಟೋಗ್ರಾಫರ್ ತೆಗೆದು ಫೋಟೋ ಚೆನ್ನಾಗೇ ಬರುತ್ತೆ. ಸೊ ಇಲ್ಲಿ ನೋಡೋಕ್ಕೆ ಚೆನ್ನಾಗಿರೋದು ಆ ಲೆಕ್ಕ ಬರೋದಿಲ್ಲ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ, ಅವ್ರ ಇಂಟ್ರೆಸ್ಟ್ ಎಷ್ಟಿದೆ ಅಂತ. ಈಗ ಫ್ಯಾಷನ್ ಇಂಡಸ್ಟ್ರಿಗೆ ಬರಬೇಕಾಗಲಿ ಅಥವಾ ಮೂವಿಗೆ ಹೋಗ್ಬೇಕಾಗಲಿ, ಈಗ ನರಸಿಂಹರಾಜು ಅವರಿದ್ದರು, ಸೊ ಅವ್ರನ್ನ ನೋಡಿ, ಅಥವಾ ನಮ್ಮ ಕಾಶಿನಾಥ್ ಅವರಿದ್ದರು. ಸೊ ಈ ಥರ ಏನು ಇವ್ರನ್ನೆಲ್ಲ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರ ಡೆಡಿಕೇಶನ್ ಲೆವೆಲ್ ಅವ್ರು ಮಾಡಿದ್ರೆ ಫಿಲಮ್ ಈಗಲೂ ನೋಡ್ತಾರೆ. ಸೊ ಅದೇ ಥರ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಆಗುತ್ತೆ. ಮತ್ತೇನು ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅವ್ರು ಹೇಗೆ ಇರಲಿ ತೊಂದರೆ ಇಲ್ಲ, ಅವ್ರದ್ದು 100% ಕೊಟ್ಟರೆ ಫೋಟೋಗ್ರಾಫ್ 100% ಚೆನ್ನಾಗಿ ಬರುತ್ತೆ. ಸೊ ಒಂದು ಪರ್ಸ್ನಲ್ ಕ್ವಶನ್ ಏನು ಅಂತ ಹೇಳಿದ್ರೆ, ಕೆಲವ್ರಿಗೆ ಫೋಟೋಜೆನಿಕ್ ಫೇಸ್ ಅಂತ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದು ಯಾವ ಥರ ಡಿಪೆಂಡ್ ಆಗುತ್ತೆ? ಇವಾಗ ಕೆಲವ್ರು ಫೋಟೋ ತೆಗೆದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಾರೆ, ಬಟ್ ಫೋಟೋ ತೆಗೆದ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರಲ್ಲ. ಆ್ಯಕ್ಚುಲಾಗಿ ಈಗ ಒಬ್ಬೊಬ್ರು ಒಂದೊಂದು ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಅಂದರೆ ಅದು ಅವ್ರು ಜಡ್ಜ್ ಮಾಡಬೇಕು. ಈಗ ನಮ್ಮ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಅವರು ಯಾವ ಫೇಸಲ್ಲಿ ಅಂದರೆ ಯಾವ ಸೈಡಲ್ಲಿ ನಿಂತ್ಕೊಂಡ್ರೆ ನಾನು ಚೆನ್ನಾಗಿರ್ತೀನಿ ಆ ಥರ ಎಲ್ಲ ಅವ್ರು ಸ್ವಲ್ಪ ಇದು ಮಾಡಿಕೊಂಡ್ರೆ, ಈಗ ಅವರು ಈಗೆಲ್ಲ ಗೊತ್ತಿದೆಯಲ್ಲ, ಆಲ್ಮೋಸ್ಟ್ ಸೆಲ್ಫಿಗಳು ಜಾಸ್ತಿ ಹೋಗಿದೆ. ಆ ಸೆಲ್ಫಿಯಲ್ಲೇ ಗೊತ್ತಿರುತ್ತೆ ಅವ್ರಿಗೆ ಯಾವ ಕಡೆ ನಾನು ಚೆನ್ನಾಗಿ ಕಾಣಿಸ್ತಾ ಇರ್ತೀನಿ ಅಂತ. ಸೊ ಅದ್ರ ಮೇಲೆ ಇದು ಮಾಡ್ಕೊಬೇಕಾಗತ್ತೆ. ಡಿಪೆಂಡೆನ್ಸಿ ನಾವು ಯಾವ ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದ್ರ ಮೇಲೆ ಕೂಡ ಫೋಟೋಗ್ರಫಿ ವರ್ಕ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸರ್, ಬರೀ ಮಾತೇ ಆಗ್ತಾ ಇದೆ. ನಿಮ್ಮ ಫೋಟೋಗ್ರಫಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನೋಡೋರ್ಗೂ ಕೂಡ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನಾವು ಪೋರ್ಟ್ಫೋಲಿಯೋ ಮಾಡಿಸ್ಕೋಬೇಕು ಅಂತ. ಸೊ ಆಲ್ರೆಡಿ ಇಂಡೋರಲ್ಲಿ ಒಬ್ರದ್ದು ಮಾಡೆಲ್ದು ಶೂಟ್ ಆಗಿದೆ, ಇನ್ನೊಬ್ಬರು ಮಾಡೆಲ್ ರೆಡಿ ಇದ್ದಾರೆ. ಸೊ ಅವ್ರಿಗೆ ಯಾವ ಥರ ಫೋಟೋಗ್ರಫಿ ಮಾಡ್ತಾರೆ, ಏನೆಲ್ಲ ಟೆಕ್ನಿಕ್ಸಲ್ಲಿ ಮಾಡ್ತಾರೆ ಅದನ್ನು ಕೂಡ ತೋರಿಸ್ತೀನಿ. ಸೊ ಇನ್ನೊಬ್ಬರು ಮಾಡೆಲ್ ರೆಡಿ ಆಗಿದ್ದಾರೆ ಸರ್. ಓಕೆ,
ಫ್ರೆಂಡ್ಸ್ ನೋಡಿದ್ರಲ್ಲ ಫೋಟೋಗ್ರಫಿ ಅಂದರೆ ಏನು, ಹೇಗೆ ಮಾಡ್ತಾರೆ, ಇಂಡೋರ್ ಫೋಟೋಗ್ರಫಿ ಹೇಗಿರುತ್ತೆ, ಔಟ್ಡೋರ್ ಫೋಟೋಗ್ರಫಿ ಹೇಗಿರುತ್ತೆ, ಜೊತೆಗೆ ನನಗೆ ಗೊತ್ತಾದಂಗೆ ಪೋಸಿಂಗ್ ಕೊಡೋದು ತುಂಬಾ ಕಷ್ಟ. ಪೋರ್ಟ್ಫೋಲಿಯೋ ಅಂತ ಬಂದಾಗ ಪ್ರೊಫೆಷನಲ್ ಫೋಟೋಗ್ರಫಿ ನಾವು ಮಾಡಿಸ್ಕೋಬೇಕು ಅಂತ ಬಂದಾಗ ಸೊ ನ್ಯಾಚುರಲಾಗಿ ಹೇಗೆ ಬೇಕಾದರೂ ನಾವು ಸೆಲ್ಫೀಸ್ ತೊಗೋಬೋದು, ಫೋಟೋಸ್ ತೊಗೋಬೋದು. ಬಟ್ ಈ ಥರ ಪೋರ್ಟ್ಫೋಲಿಯೋ ಅಂತ ಬಂದಾಗ ತುಂಬಾ ಕಷ್ಟ. ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು. ಫೋಟೋಗ್ರಫಿ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿ ಆಯಿತು, ಫೋಟೋಗ್ರಫಿ ಅಂದರೆ ಏನು ಅಂತ. ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜೊತೆಗೆ ನಿಮಗೂ ಏನಾದರೂ ಈ ಥರ ಪೋರ್ಟ್ಫೋಲಿಯೋ ಮಾಡಿಸ್ಕೋಬೇಕು, ಮಾಡೆಲ್ ಫೋಟೋಶೂಟ್ ಇರ್ಬೋದು, ಜೊತೆಗೆ ಅಷ್ಟೇ ಅಲ್ಲದೇ ಕಪಲ್ ಶೂಟ್, ಪ್ರತಿಯೊಂದು ಎಲ್ಲ ಶೂಟ್ಸ್ನು ದಿವಸ್ ಫೋಟೋಗ್ರಫಿ ಅವರು ಮಾಡ್ತಾರೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.